ಸೊ ಇವತ್ತು ನಾನು ನಮ್ಮ ಅಣ್ಣ ತಂಗಿ ಸೆಟ್ಟಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಆಲ್ರೆಡಿ ಶೂಟಿಂಗ್ ಟೈಮ್ ಆಗಿಬಿಟ್ಟಿದೆ. ಓ ಎಂಟ್ರಿಯಲ್ಲೇ ಯಾರೋ ಒಬ್ರು ನಿಂತಿದ್ದಾರೆ. ಗೊತ್ತಿಲ್ವಾ ನಾನು ಯಾರು ಅಂತ ಗೊತ್ತಿಲ್ವಾ? ಅಖಿಲ ಪ್ರಕಾಶ್ ಅವರು ಈ ತರ ಕ್ಯಾಮ್ರಾ ಹಿಡ್ಕೊಂಡು ಫಸ್ಟ್ ಆಫ್ ಆಲ್ ನಮ್ಮೆಲ್ಲ ಧ್ವನಿ ಕೇಳೋದೇ ಒಂದು ಚಂದ. ಒಲಿದ ಸರಗಳು ಒಂದಾದರೆ ನಮ್ಮ ಸೆಟ್ನ ಅಸಿಸ್ಟೆಂಟ್ ಡೈರೆಕ್ಟರ್ ಅವನು. ಹೆಂಗೆ ಗುರು ಉಳಿದಂಗ ನೋಡ ಹೆಂಗ್ ನೋಡ್ತಾವಣ. ಏನಿಲ್ಲ ನಮ್ಮಲ್ಲಿ ಏನಂದ್ರೆ ಹಿಂಗೆ ಲೈಕ್ ಸಬ್ಸ್ಕ್ರೈಬ್ ಜಾಸ್ತಿ ಬರಲಿ. ವಾಟ್ ಈಸ್ ಸಡನ್ ಸರ್ಪ್ರೈಸ್? ನೋಡು ನಿನ್ನ ಗಂಗಾ ನಾಗವಲ್ಲಿ ಆಗಿರೋದನ್ನ ನೋಡು. ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರಕ್ಕ? ಹಾಯ್, ವೆರಿ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ನಿಮಗೆ ಒಂದು ಜಾಗಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಎಲ್ಲರೂ ಅಣ್ಣ ತಂಗಿ ಸೆಟ್ ಹೇಗಿರುತ್ತೆ ಅಂತ ಕೇಳ್ತಾಯಿದ್ರು. ಸೊ ಇವತ್ತು ನಾನು ನಮ್ಮ ಅಣ್ಣ ತಂಗಿ ಸೆಟ್ಟಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಆಲ್ರೆಡಿ ಶೂಟಿಂಗ್ ಟೈಮ್ ಆಗಿಬಿಟ್ಟಿದೆ. ಸೊ ನಿಮ್ಗೆ ಅಲ್ಲಿ ಹೋದ್ಮೇಲೆ ನಮ್ಮ ಆರ್ಟಿಸ್ಟ್ಗಳನ್ನ ಪರಿಚಯ ಮಾಡಿಕೊಡ್ತೀನಿ, ಸೆಟ್ ಹೆಂಗಿರುತ್ತೆ ತೋರಿಸ್ತೀನಿ. ಆ್ಯಂಡ್ ದಿಸ್ ಇಸ್ ಅಣ್ಣ ತಂಗಿ ಬಿಟ್ವೀನ್ ದ ಶೂಟ್ಸ್. BTS ಮಾಡಬೇಕು ಅಂತ ತುಂಬ ಆಸೆ ಇತ್ತು. ಸೊ ಇವತ್ತೊಂದು BTS ಮಾಡೋಣ. ಸೊ ಇವತ್ತು ಲೊಕೇಶನ್ ಬಂದ್ಬಿಟ್ಟು ಹಾಸ್ಪಿಟಲ್ ಸೀನ್, ಎಲ್ಲ ಆರ್ಟಿಸ್ಟ್ ಇರ್ತಾರೆ. ನಿಮ್ಮನ್ನು ಇವತ್ತು ನಾನು ಅಣ್ಣ ತಂಗಿ ಸೆಟ್ಟಿಗೆ ಕರ್ಕೊಂಡು ಹೋಗ್ತೀನಿ. ಸೊ ಲೆಟ್ಸ್ ಗೋ ಅಲ್ಲ. ಓಕೆ, ಇವಾಗ ಶೂಟಿಂಗ್ ಲೊಕೇಶನ್ಗೆ ರೀಚ್ ಆದ್ವಿ. ಆ್ಯಂಡ್ ನಮ್ಮದು ಜನ್ರೇಟ್ರ್ ಗಾಡಿ. ಓ ಎಂಟ್ರಿಯಲ್ಲೇ ಯಾರೋ ಒಬ್ರು ನಿಂತಿದ್ದಾರೆ. ಗೊತ್ತಿಲ್ವಾ ನಾನು ಯಾರು ಅಂತ ಗೊತ್ತಿಲ್ವಾ? ಎಲ್ಲರಿಗೂ ಗೊತ್ತಿರೋ ಹಾಗೆ ಇಂದ್ರ ಅವ್ರು ಇಲ್ಲೇ ಇದ್ದಾರೆ ನೋಡಿ. ಸೊ ಹಾಯ್, ಗುಡ್ ಮಾರ್ನಿಂಗ್ ಇಂದ್ರ. ಎಲ್ರಿಗೂ ಶುಭೋದಯ. ಶುಭೋದಯ. ಬಿಸಿಲು ನೆತ್ತಿಗೇರಿದೆ. ತುಂಬಾ ಬೇಗ ಬಂದಿದ್ದೀರಾ ಅಥವಾ ಲೇಟ್ ಆಗಿದೆಯಾ? ಲೇಟ್ ಆಗಿದೆಯಾ? ಲೇಟ್ ಏನಾಗಿಲ್ಲ, ಟೈಮೇ ಇದೆ. ನಾವು ಇಂದ್ರ ಅವರು ಪಾಪ ಗೋವಾಕ್ಕೆ ಹೋಗ್ಬಿಟ್ಟು ಇನ್ನು ಗೋವಾ ಫೀಲಲ್ಲೇ ಇದ್ದಾರೆ ನೋಡಿ. ಹಾಸ್ಪಿಟಲ್ ಶೂಟ್ ನಡೀತಾ ಇದೆ, ಏನ್ ಅನಿಸ್ತಾ ಇದೆ? ತುಂಬಾ ಖುಷಿ ಆಗುತ್ತೆ. ಪದೇ ನಾವು ಹಾಸ್ಪಿಟಲ್ಗೆ ಬರೋದೇ ನಮ್ಮ ಒಂದು ಪುಣ್ಯ ಅಂತ ಹೇಳಕ್ ಇಷ್ಟಪಡ್ತೀನಿ. ಓಕೆ, ಇವತ್ತು ನಾನು ಅಣ್ಣ ತಂಗಿಲಿ BTS ಮಾಡ್ತಾ ಇದ್ದೀನಿ ನನ್ನ ಯೂಟ್ಯೂಬ್ ಬ್ಲಾಗ್ಗೆ. ಏನ್ ಅನಿಸ್ತಾ ಇದೆ ನಮ್ಮ ಬ್ಲಾಗ್ ಬಗ್ಗೆ ಒಂಚೂರು? ನಮ್ಮ ಬ್ಲಾಗ್ ಬಗ್ಗೆ ನಾನು ಹೇಳೋ. ಓಪನ್ ಮಾಡಿದ್ದೀರಾ, ಒಳ್ಳೇದಾಗಲಿ. ಜಾಸ್ತಿ ಸಬ್ಸ್ಕ್ರೈಬರ್ಸ್ ಆಗಲಿ, ಜಾಸ್ತಿ ಲೈಕ್ಸ್ ಆಗಲಿ, ಇದರಿಂದ ಎಲ್ರಿಗೂ ಒಳ್ಳೇದಾಗಲಿ. ಒಳ್ಳೊಳ್ಳೆ ಕಂಟೆಂಟ್ ಕೊಡಿ ತುಳಸಿ ಅವರೇ. ಓಕೆ, ಜನರು ಕಾಯ್ತಿರ್ತಾರೆ ನಿಮ್ಮ ಈ ಕಂಟೆಂಟ್ಗೋಸ್ಕರ. ಒಳ್ಳೆ ಕಂಟೆಂಟ್ ಕೊಡಿ. ಓಕೆ, ಮುಂಚೆನೇ ಹೇಳಿದೆ ಶೇರ್ಗೆ ಸಪೋರ್ಟ್. ಹಾಯ್ ಶಿವಣ್ಣ, ಗುಡ್ ಮಾರ್ನಿಂಗ್. ಇವ್ರು ಗೋವಾದಿಂದ ಬಂದ್ರು. ಶಿವಣ್ಣ ಅಂತೂ ಮುಂಬೈ ಬೀಚಿಂದ ಬಂದಿದ್ದಾರೆ. ಹೇಗೆ ಅನಿಸ್ತಾ ಇದೆ? ನಾವಿವತ್ತು ಹಾಸ್ಪಿಟಲ್ ಸೀನು, ನಾನು ಅಣ್ಣ ತಂಗಿ BTS ಮಾಡ್ತಾ ಇದ್ದೀನಿ. ತುಂಬಾ ಖುಷಿ ಆಗ್ತಾ ಇದೆ. ಇವತ್ತು ಒಂದು ಡೈಲಾಗ್ ಇಲ್ಲ ನಂದು. ಹಾಸ್ಪಿಟಲ್ ನಾನೇ ಪೇಷಂಟ್, ಆರಾಮಾಗಿ ಮಲ್ಕೊಂಡಿರ್ತೀನಿ. ಹೋಗಿ ಊಟ ಮಾಡಿ ಮಲ್ಲಕ್ಕೋ. ಆಮೇಲೆ ನಮ್ಮ ಯೂಟ್ಯೂಬ್ ಬಗ್ಗೆ ಏನಾದ್ರು ಒಂದೊಂಚೂರು ಮಾತು. ಯೂಟ್ಯೂಬ್ ಚಾನಲ್ ಬಗ್ಗೆ ನಮ್ದು ಬಗ್ಗೆ ನಮ್ಮ ಅಖಿಲ ಪ್ರಕಾಶ್ ಅವರು ನಮ್ಮ ಸೀರಿಯಲ್ ಹೀರೋಯಿನ್, ಆತ್ಮೀಯ ಗೆಳತಿ. ಓಕೆ, ಇವರು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದಾರೆ. ದಯವಿಟ್ಟು ಅದನ್ನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ನಮ್ದೆಲ್ಲ ವಿಡಿಯೋಸ್ ನೋಡ್ತಾ ಇರಿ ಆಗಾಗ ಅಂತ ಹೇಳಿ. ಇವತ್ತು ನಾನು ಅಣ್ಣ ತಂಗಿ ಇದು BTS ಶೂಟ್ ಮಾಡ್ತಾ ಇದ್ದೀನಿ. ಸೊ ಫಸ್ಟ್ ಟೈಮ್ ನಮ್ಮ ಸೆಟ್ಟನ್ನು ತೋರಿಸ್ತಾ ಇದ್ದೀನಿ. ಸೊ ಹೇಗೆ ಅನಿಸ್ತಾ ಇದೆ? ಅದು ನಿಮಗೆ ಹೇಗೆ ಅನಿಸ್ತದೆ ಅಂತ ನೀವು ಹೇಳ್ಬೇಕು. ನಾನು ಹೇಳ್ಕೊತೀನಿ, ನೀವು ಹೇಳ್ಬೇಕು. ನನಗೆ ಅಖಿಲ ಪ್ರಕಾಶ್ ಅವರು ಈ ತರ ಕ್ಯಾಮ್ರಾ ಹಿಡ್ಕೊಂಡು ಫಸ್ಟ್ ಆಫ್ ಆಲ್ ನಮ್ದೆಲ್ಲ ಧ್ವನಿ ಕೇಳೋದೇ ಒಂದು ಚಂದ. ಒಲಿದ ಸರಗಳು ಒಂದಾದರೆ ಬಲು ಇಂಪಾದ ಸಂಗೀತ. ಒಂಥರ ಏನೋ ಇಂಪಾದ ಧ್ವನಿ ಕೇಳೋಕೆ ಅನಿಸ್ತಾ ಇರುತ್ತೆ. ನೋಡಿ ಇಬ್ರು ಹೆಂಗ್ ಬಂದಿದಾರೆ ನೋಡಿ. ಏನೋ ಒಂಥರ ಇವ್ರಿಗೆ ಬೀಚ್ ಫೀಲ್. ಅವನಂತೂ ಗೋವಾ. ಬೇಸಿಗೆ ಕಾಲದಲ್ಲಿ ದಿಸ್ ಇಸ್ ನಾಟ್ ಬೇಸಿಗೆ ಕಾಲ. ಸಾರಿ, ದಿಸ್ ಇಸ್ ನಾಟ್ ಅ ಬೇಸಿಗೆ ಕಾಲ. ಓಕೆ, ಬೇಸಿಗೆ ಕಾಲ ಅಲ್ಲ, ಆದ್ರೂ ಈ ಹಾಟ್ ವೆದರ್ ಅಲ್ಲಿ ಬರ್ಬೇಕು ಅಂತ ನೀವು ಎಕ್ಸ್ಪೆಕ್ಟ್ ಮಾಡ್ತೀರಾ? ನಾವು ಹಾಕು ಬರ್ಬೋದಲ್ಲ ಆತರ. ಹೆಣ್ಮಗು ನೀವು ಹೇಗ್ ಬಂದಿದ್ದೀರಾ? ಆರಾಮಾಗೆ ಬಂದಿದ್ದೀರಾ ಅಂತಾನೆ? ಏನ್ ಸೀರೆ ಉಟ್ಕೊಂಡ ಬಂದಿದ್ದೀರಾ? ಸರಿ ಬನ್ನಿ ಹಂಗೆ. ಓಕೆ, ಸೊ ನೋಡೋಣ, ಒಳಗೆ ಹೋಗೋಣ ಇವಾಗ. ಆಲ್ರೆಡಿ ಟೈಮ್ ಆಗ್ಬಿಟ್ಟಿದೆ. ಹೋಗಿ
ನಾವು ಮೇಕಪ್ ರೆಡಿ ಎಲ್ಲ ಆಗಬೇಕು. ಸೊ ಅಲ್ಲಿ ತನಕ ಮೇಲೆ ಹೋಗೋ ತನಕ ಸಿಗ್ತೀವಿ. ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್. ಸೊ ನಮ್ಮ ಕಾಸ್ಟ್ಯೂಮರ್ ಅಲ್ಲಿ ಇದು ನೋಡ್ತಾನ, ಸ್ಕ್ರಿಪ್ಟ್ ನೋಡ್ತಾನಲ್ಲ, ನಮ್ಮ ಸೆಟ್ನ ಅಸಿಸ್ಟೆಂಟ್ ಡೈರೆಕ್ಟರ್ ಅವನು. ಹೆಂಗೆ ಗುರು ಉಳಿದಂಗ ನೋಡ ಹೆಂಗ್ ನೋಡ್ತಾವನೆ. ಒಂಥರ ಯೂನಿಕ್ ಪರ್ಸನ್ ಇವನು, ತುಂಬ ಯೂನಿಕ್ ಇವನು. ಅವನ ಬಗ್ಗೆ ನಿಮ್ಗೆ ಆಮೇಲೆ ಹೇಳ್ತೀನಿ. ಆ್ಯಂಡ್ ದಿಸ್ ಇಸ್ ಹಾಯ್ ಮಾವ, ಗುಡ್ ಮಾರ್ನಿಂಗ್. ಮಾವ ಆಲ್ರೆಡಿ ರೆಡಿಯಾಗಿ ಸ್ಕ್ರಿಪ್ಟ್ ಓದ್ತಾ ಇದ್ದಾರೆ. ಒಂದು ಕೆಲಸನೂ ಮುಗಿಸಿದ್ದೀರಾ? ಆ್ಯಂಡ್ ಇಲ್ಲಿ ಇನ್ನೊಬ್ರು ಮಾವಯ್ಯ, ನೀವೆಲ್ಲರೂ ನೋಡಿರ್ತೀರ ಮಾವಯ್ಯನ. ಎಲ್ಲರೂ ಬೇಗ ಬಂದು ರೆಡಿ ಆಗಿಬಿಟ್ಟಿದ್ದಾರೆ. ಆ್ಯಕ್ಚುಲಿ ನಾನೇ ಲೇಟು. ಆ್ಯಂಡ್ ಇಲ್ಲಿ ನಮ್ಮ ಸ್ಕ್ರೀನ್ ಮೇಲೆ ನಮ್ಮದು ತುಂಬ ಚೆನ್ನಾಗಿ ಕಾಣಿಸೋದು ಇವ್ರ ಕೈ ಇದರಿಂದನೇ. ಸೊ ನಮ್ಮ ಮೇಕಪ್ ಆರ್ಟಿಸ್ಟ್ ವಿನಿ ಅವರು. ಹಾಯ್ ವಿನಿ, ಲೇಟ್ ಆಗಿಬಿಟ್ಟಿದೆ. ಇವ್ರು ನಮ್ಮ ಅತ್ತೆ ನೋಡಿದ್ದೀರಲ್ಲ, ಚಂದ್ರಿಕಾ ಅತ್ತೆ. ಹುಷಾರಿಲ್ವಾ? ಓಕೆ. ಆ್ಯಂಡ್ ಇವರು ನಮ್ಮ ಅಸೋಸಿಯೇಟ್ ಅವರು, ಪ್ರದೀಪ್ ಅವರು ಅಂತ. ಕುಮಾರ್ ಓ ನಮಸ್ಕಾರ ಕೆಂಪ ಅವ್ರಿಗೆ. ಕಂಗ್ರ್ಯಾಚುಲೇಷನ್ ಬ್ರದರ್. ಗಂಡ್ ಮಗುನ ಹೆಣ್ಮಗು? ಕಂಗ್ರ್ಯಾಚುಲೇಷನ್ಸ್. ಸಾರಿ, ನನಗೆ ನ್ಯೂಸ್ ಗೊತ್ತಿದ್ದಿಲ್ಲ. ಸೊ ಕಂಗ್ರಾಟ್ಸ್. ನಿನ್ನೆ ಅವ್ರ ವೈಫ್ ಡೆಲಿವರಿ ಆಗಿದೆ. ಸೊ ಹೆಣ್ಮಗು ಆಗಿದೆ. ಅಬ್ಬಬ್ಬಬ್ಬ, ಲ್ಯಾಟ್ರಿ. ಓಕೆ ಕೆಂಪ, ಕಂಗ್ರ್ಯಾಚುಲೇಷನ್ಸ್. ನನ್ಗೆ ಇವಾಗ ಗೊತ್ತಾಗಿದ್ದು ವಿಷಯ. ಹಾರ್ಟ್ಲಿ ಕಂಗ್ರ್ಯಾಚುಲೇಷನ್ಸ್. ಹೆಣ್ಮಗುಗೆ ತಂದೆ ಆಗಿದ್ದಾನೆ. ಸೊ ಗಂಡ್ಮಗು ಹೆಣ್ಮಗು. ಸೊ ಎಲ್ಲ ಕನ್ಫ್ಯೂಸ್ ಮಾಡ್ತಾ ಇದಾರೆ ನನಗೆ. ಕೆಂಪ, ಇವತ್ತು ನಾನು ಅಣ್ಣ ತಂಗಿ BTS ಶೂಟ್ ಮಾಡ್ತಾ ಇದ್ದೀನಿ ಇವತ್ತು ನನ್ನ ಯೂಟ್ಯೂಬ್ ಚಾನಲ್ಗೆ. ಸೊ ಏನು ಹೇಳಕ್ ಇಷ್ಟಪಡ್ತೀಯಾ? ನೋ ಕಾಮೆಂಟ್ಸ್. ಸಬ್ಸ್ಕ್ರೈಬ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಓಕೆ, ಥ್ಯಾಂಕ್ ಯು. ಸೊ ಇವತ್ತು ಓಕೆ, ನಮ್ಮ ವಿನಿ ಅವರು ಮೇಕಪ್ ಹೆಂಗ್ ಮಾಡ್ತಾರೆ ಅಂತ ನೋಡಿ. ಮಧ್ಯದಲ್ಲಿ ಶಿವಣ್ಣ ಏನೇ ಡಿಸ್ಟರ್ಬ್ ಮಾಡೋರು ದಯವಿಟ್ಟು ಅವ್ನ ಮಾತನ್ನ ದಯವಿಟ್ಟು ಕೇಳಕ್ ಹೋಗ್ಬೇಡಿ. ಅವ್ನು ತುಂಬಾ ಡಿಸ್ಟರ್ಬ್ ಮಾಡ್ತಾನೆ. ಯಾವಾಗ್ಲೂ ಮೇಕಪ್ ಆಗ್ಲಿ ಏನೇ ಮಾಡ್ಬೇಕಾದ್ರು ತುಂಬಾ ವಿನಯ್ನ ಕೇಳಿ ನೋಡಿ. ವಿನಯ್ ಎಷ್ಟೊತ್ತಿ ಡಿಸ್ಟರ್ಬ್ ಮಾಡಿದಾರೆ ನಂಗೆ? ಏನಿಲ್ಲ, ಇವ್ರು ಕೂತಾಗ ಅವ್ರು ಮಾಡೋದು, ಅವ್ರು ಕೂತಾಗ ಮತ್ತೆ ಅವ್ರು ಮಾಡಿ ಡಿಸ್ಟರ್ಬ್ ಮಾಡಿದ್ರೆ ನಾವು ಅವ್ರ ಕೂತಾಗ ಡಿಸ್ಟರ್ಬ್ ಮಾಡ್ಲೇಬೇಕು. ಸೊ ಇವರು ನಮ್ಮ ಡೈರೆಕ್ಟರ್ ಸರ್. ಬನ್ನಿ, ಬರ್ತಾ ಇದಾರೆ. ನಮ್ಮ ಕಿರಣ್ ಸರ್ ಅಂತ ನಮ್ಮ ಡೈರೆಕ್ಟರು. ಹೇಗನ್ಸ್ತಾ ಇದೆ ಸರ್? ಬೆಳಗ್ಗೆನೆ ಕ್ಯಾಮ್ರಾ ಹಿಡ್ಕೊಂಡು ಕೂತ್ಬಿಟ್ಟಿದ್ದೀನಿ. ನಾನು ಇವತ್ತು ಅಣ್ಣ ತಂಗಿ BTS ಮಾಡ್ತಾ ಇದ್ದೀನಿ. ಸೊ ನನ್ನ ಯೂಟ್ಯೂಬ್ ಚಾನೆಲ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಅಖಿಲ ಪ್ರಕಾಶ್ ಅವರು ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದಾರೆ. ಹೌದು, ನಾನು ಸಬ್ಸ್ಕ್ರೈಬ್ ಆಗಿದ್ದೀನಿ, ನೋಡಿದ್ದೀನಿ. ಬಾಲಿಯಿಂದ ಎಲ್ಲ ವಿಡಿಯೋ ಮಾಡಿದ್ರು. ಅದ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀನಿ? ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದ್ದಾರೆ. ಅವರು ಖುಷಿ ಆಗ್ತಾ ಇದೆ. ಏನ್ ಹೇಳೋದು, ಇವರು ಸಡನ್ ಆಗಿ ಏನು ಮೆಂಟಲಿ ಪ್ರಿಪೇರ್ ಆಗಿಲ್ಲ. ಇವಾಗ ಬಂದ್ಬಿಟ್ಟು ಟಕ್ಕಂದ ಕರ್ಕೊಂಡ್ಬಂದು ಕ್ಯಾಮ್ರಾ ಮುಂದೆ ನಿಲ್ಸಿದ್ದಾರೆ. ಏನ್ ಹೇಳೋದು? ಇದು ರಿಯಾಲಿಟಿ. ಯಾವ್ದು ರಿಯಾಲಿಟಿ ಸ್ಕ್ರಿಪ್ಟೆಡ್ ಇಲ್ಲ. ಯೂಟ್ಯೂಬ್ ಚಾನಲ್ ಇಸ್ ಓನ್ಲಿ ರಿಯಾಲಿಟಿ. ನಮ್ದು ಡೈಲಿ ಲೈಫ್ ಸ್ಟೈಲ್ ಹೆಂಗಿರುತ್ತೆ, ಏನು ಎತ್ತ ಅಂತ. ಸೊ ಸೆಟ್ ಅಲ್ಲಿ ಹೆಂಗಿರ್ತೀನಿ ನಾನು, ಡೈಲಿ ಲೈಫ್ ಸ್ಟೈಲ್ ಏನು ಅಂದ್ರೆ, ಇವಾಗ ಬಂದಿದೀವಿ, ಏನ್ ಮಾತಾಡ್ಬೇಕು ಅಂತ ಗೊತ್ತಾಗದೆ ಬೆಬೆಬೆ ಅಂತ ಇದೆ. ಸ್ಕೆಡ್ಯೂಲ್ ಅಲ್ಲಿ ಸಖತ್ ಪ್ರೆಷರ್ ಇದೆ. ಹೀರೋಯಿನ್ ಮೇಡಮ್ ಅವರು ಬೇಗ ರೆಡಿ ಆಗ್ಬಿಟ್ಟು ಬಂದ್ರೆ ನೋಡಿ, ಈ ತರನೆಲ್ಲ ಕಟ್ಕೊಂಡು ನಾವು ಶೂಟಿಂಗ್ ಮಾಡ್ಬೇಕು. ಅಲ್ಲಿ ಇಲ್ಲಿ ಎಗರ್ತಾ ಇರ್ತಾರೆ. ಬೇಗ ಬಂದ್ಬಿಟ್ಟು ತೆರೆ ಮೇಲೆ ನೀವು ಶಿವಣ್ಣನ ನೋಡಿದ್ದೀರಾ? ತೆರೆ ಹಿಂದೆ ಶಿವಣ್ಣ ಹೆಂಗಿರ್ತಾರೆ ಅಂತ ದಯವಿಟ್ಟು ನಮ್ ಯೂಟ್ಯೂಬ್ ಬ್ಲಾಗ್ ಅಲ್ಲಿ ನೋಡಿ ನೀವು. ನಂಬರ್ 1 ಕ್ವಾಟ್ಲೆ ತಿಮ್ಮ. ಎಲ್ಲ ಸಖತ್ ಕ್ವಾಟ್ಲೆ ಕೊಡ್ತಾ ಇರ್ತಾರೆ ನೋಡಿ. ಅಲ್ಲಿ ಅವನು ಸೆಲ್ಫ್ ಹಾಕೋತಾರ, ಡೈರೆಕ್ಟರ್ ಹೇಳ್ಕೊಡ್ತಾರ. ಅದು ನಾನು ತುಂಬಾ ಡೀಸೆಂಟ್, ನಾನು ಏನು ಇದ್ ಮಾಡಲ್ಲ ಅಂತ. ಎಲ್ಲರೂ ಬೇಗ ಬೇಗ ರೆಡಿಯಾಗಿ ಬಂದ್ರೆ ಓಕೆ ಸ್ಟಾರ್ಟ್ ಮಾಡೋಣ. ವಿನಯ್ ಅವರೇ, ಬೇಗ ಬೇಗ ಒಂಚೂರು ಕಳ್ಸಿಕೊಡಿ ಹೀರೋಯಿನ್, ನೆಕ್ಸ್ಟ್ ಹೀರೋಗಳನ್ನ ಲೈನಕ್ಕೆ ಎಲ್ಲಾನು ಕಳ್ಸಿಕೊಟ್ಬಿಡಿ. ಓಕೆ ಓಕೆ, ಎಲ್ಲರೂ ಎಂಜಾಯ್. ಥ್ಯಾಂಕ್ ಯು.
ಓಕೆ, ಆಗ್ಲೇ ನಿಮ್ಗೆ ಹೇಳಿದ್ದೆ ನಮ್ಮ ಸೆಟ್ಟಲ್ಲಿ ಯೂನಿಕ್ ಪೀಸ್ ಒಬ್ಬ ಇದ್ದಾನೆ, ಧೀರಜ್ ಅಂತ. ಸೊ ಅವನ ಬಗ್ಗೆ ಏನ್ ಹೇಳ್ಬೇಕು ಅಂದ್ರೆ ಈಸ್ ಅಸಿಸ್ಟೆಂಟ್ ಡೈರೆಕ್ಟರ್. ತುಂಬಾ ಒಳ್ಳೆ ಹುಡ್ಗ, ಚಿಕ್ಕೋನ್ ಆಕ್ಚುಲಿ. ಅಂದ್ರೆ ತುಂಬಾ ಆತರ ಜಾಸ್ತಿ, ಯಾವಾಗ್ಲೂ ಅರ್ಜೆಂಟ್ ಕೆಲಸ, ಎಲ್ಲರಿಗೂ ಟೆನ್ಷನ್ಸ್ ಕೊಡ್ತಾನೆ. ಬಟ್ ಅವನ ಆಕ್ಚುಲಿ ಸೆಟ್ಟಲ್ಲಿ ಅವ್ನಿಗೆ ಗಾಬರಿ ಅಂತ ಇಟ್ಟಿದ್ದಾರೆ. ಬಟ್ ಕಾಮಾಗಿ ನೋಡಿದ್ರೆ ಈಸ್ ವೆರಿ ಗುಡ್ ಗೈ, ತುಂಬಾ ಫ್ರೆಂಡ್ಲಿ. ಸೊ ಧೀರಜ್, ಇವತ್ತು ನನ್ನ ಯೂಟ್ಯೂಬ್ ಬ್ಲಾಗ್ ಅಣ್ಣ ತಂಗಿ ಸೆಟ್ ಬಂದು ತೋರಿಸ್ತಾ ಇದೀನಿ. ಸೊ ಬ್ಲಾಗ್ ಮಾಡ್ತಾ ಇದೀನಿ, BTS ಶೂಟ್ ಮಾಡ್ತಾ ಇದೀನಿ. ಸೊ ನಿನ್ಗೆ ನಿನ್ನ ಅಭಿಪ್ರಾಯ ಏನು ನಮ್ಮ ಯೂಟ್ಯೂಬ್ ಚಾನಲ್ಗೆ? ಏನಿಲ್ಲ, ನಮ್ಮ ಅಭಿಪ್ರಾಯ ಏನಂದ್ರೆ ನಿಮ್ಗೆ ಲೈಕ್ ಸಬ್ಸ್ಕ್ರೈಬ್ ಜಾಸ್ತಿ ಬರ್ಲಿ. ವಾಟ್ ಈಸ್ ಸಡನ್ ಸರ್ಪ್ರೈಸ್? ಮತ್ತೆ ನಿಮ್ಮ ವಿಡಿಯೋಸ್ ನೋಡೋರ್ಗೆ ಒಳ್ಳೆ ಒಂದು ಮೆಸೇಜ್ ಸಿಗ್ಲಿ ಅಂತ ತುಂಬಾ ಹಾರೈಸ್ತೀನಿ. ಅವ್ರು ಇದರಿಂದ ಏನೋ ಒಂದು ತಿಳ್ಕೊಂಡ್ಲಿ, ಕಲ್ತ್ಕೊಂಡ್ಲಿ ಅಂತ ತುಂಬಾ ಇಷ್ಟಪಡ್ತೀನಿ. ಹಂಗೆ ಇದು ಹಂಗೆ ಮುಂದೆ ಹೋಗ್ತಾ ಇರ್ಲಿ, ನಿಮ್ಮಿಂದ ನಮ್ಮಂತೂ ಬೆಳೀತಾ ಇರ್ಲಿ. ಓಕೆ, ಮತ್ತೆ ಅಣ್ಣ ತಂಗಿ ಸೆಟ್ ಬಗ್ಗೆ ಏನಂತೀಯ? ಇಟ್ಸ್ ವೆರಿ ಕೂಲ್ ಅಂಡ್ ವೆರಿ ಸ್ಮೂತ್ ಅಂಡ್ ಗೋಯಿಂಗ್. ಓಕೆ, ಡಬ್ಬಾ ಇಂಗ್ಲಿಷು ಹೇಳಿದ್ದೆ ಹೇಳಕ್ ಇಸ್ಪಾಯ್ ದಾಸ ಅಂತ ಅದನ್ನೇ ಹೇಳ್ತಿಯಲ್ಲ. ಯೋ ಮುಂದಕ್ಕೆ ಥ್ಯಾಂಕ್ ಯು. ನೀವಿರೋದ್ರಿಂದ ಒಂದು ತುಂಬಾ ಒಂದು ಸಂತೋಷ ಕಡೆ ತುಂಬಿತಿದೆ. ಓಕೆ, ಸೊ ನಾನು ಸೆಟ್ ಅಲ್ಲಿ ಹೇಗಿರ್ತೀನಿ ನಿನ್ ಜೊತೆ? ವೆರಿ ಫ್ರೆಂಡ್ಲಿ. ಕೇಳ್ತಾ ಇದಾರೆ, ಹೇಳು. ಮೇಕಪ್ ಮ್ಯಾನ್ ಬಗ್ಗೆ ಹೇಳ್ಬೇಕು ಅಂದ್ರೆ ಅವ್ರು ಇಷ್ಟು ಜನಕ್ ಮಾಡ್ತಾರಲ್ಲ, ಅದೇ ಮೇಕಪ್ ನ ಇಷ್ಟು ಜನಕ್ ಮಾಡ್ತಾರಲ್ಲ, ಅದು ದೊಡ್ಡದು ಕೈ. ಓಕೆ, ಥ್ಯಾಂಕ್ ಯು ಧೀರಜ್. ಸೊ ಓಕೆ, ಸೆಟ್ ಅಲ್ಲಿ ಧೀರಜ್ ನಮ್ಮ ಅಸಿಸ್ಟೆಂಟ್ ಡೈರೆಕ್ಟರ್ ಹೇಗಿರ್ತಾನೆ ಅಂತ ನಿಮ್ಗೆ ಆಮೇಲೆ ತೋರಿಸ್ತೀನಿ ನಾನು. ಸೊ ಥ್ಯಾಂಕ್ ಯು ಧೀರಜ್ ಮಾತಾಡಿದ್ದಕ್ಕೆ. ಓಕೆ, ಮೇಕಪ್ ಆಲ್ರೆಡಿ ಆಗಿದೆ, ಒಂದು 10% ಆಗ್ಬೇಕು. ಇನ್ನು ಕಾಜಲ್ ಮತ್ತೆ ಬ್ಲಶ್ ಒಂದು ಹಾಕೊಂಡ್ರೆ. ಸೊ ತುಳಸಿ ಇಸ್ ರೆಡಿ, ಬಟ್ ಇನ್ನು ಕಾಸ್ಟ್ಯೂಮ್ ಎಲ್ಲ ಹಾಕಿನೂ ರೆಡಿ ಆಗಿಲ್ಲ. ನಾನು ಕಂಪ್ಲೀಟ್ ರೆಡಿ ಆದ್ಮೇಲೆ ನಾನು ನಿಮ್ಗೆ ತೋರಿಸ್ತೀನಿ. ಓಕೆ, ಸೊ ಮೇಕಪ್ ಆಗಿದೆ, ಇನ್ನು ಕಾಸ್ಟ್ಯೂಮ್ ಐರನ್ ಆಗ್ತಾ ಇದೆ. ಸದ್ಯಕ್ಕೆ ಇವಾಗ ಟಿಫನ್ಗೆ ಹೋಗ್ತೀನಿ ನಾನು. ಅತ್ತೆ ನಮ್ ಬಿಟ್ಬಿಟ್ಟು ಆಲ್ರೆಡಿ ಟಿಫನ್ ಮಾಡ್ತಾ ಇದಾರೆ. ಸೊ ಒಬ್ರತ್ತೆ ನೋಡಿದೀರಾ, ಇನ್ನೊಬ್ರತ್ತೆ ತೋರಿಸ್ತೀನಿ. ಹಾಯ್ ಅತ್ತೆ, ಗುಡ್ ಮಾರ್ನಿಂಗ್. ಎಲ್ರು ವೆರಿ ಗುಡ್ ಮಾರ್ನಿಂಗ್. ಸೊ ಅತ್ತೆ ಆಲ್ರೆಡಿ ಬೇಗ ಬಂದು ರೆಡಿಯಾಗಿ ಸೀರೆ ಹಾಕೊಂಡು ಮೇಕಪ್ ಆಗಿ ಹೇರ್ ಸ್ಟೈಲ್ ಮಾಡಿಸ್ಕೋತಾ ಇದಾರೆ. ಸೊ ಇವರು ನಮ್ಮ ಹೇರ್ ಡ್ರೆಸ್ಸರ್ ಅಕ್ಕ. ನಾನು ಅವ್ರಿಗೆ ಪೆಟ್ ನೇಮ್, ಅವ್ರಿಗೆ ಬೇಬಿ ಅಂತ ಕರೆಯೋದು ನಾನು. ಸೊ ಅವ್ರ ಹೆಸರು ವಸಂತ ಅಂತ. ಅಂಡ್ ನಮ್ಮ ಸಾವಿತ್ರಿ ಅವ್ರ ಹತ್ರ ಸ್ವಲ್ಪ ಮಾತಾಡೋಣ. ಸೊ ಅತ್ತೆ, ನಾನು ನಿಮ್ಗೇನು ಹೇಳಿದ್ ನಾನು, ನೀವು ನನಗೂ ಹೇಳಿದ್ರಿ, ಜೊತೆಗೆ ಕರ್ನಾಟಕ ಜನತೆಗೂ ಹೇಳಿದಿರ ಹಾಯ್ ಅಂತ. ಅಂಡ್ ದಿಸ್ ಇಸ್ ಮೈ ಯೂಟ್ಯೂಬ್ ಬ್ಲಾಗ್. ಸೊ ಹೊಸದಾಗಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀನಿ. ಥ್ಯಾಂಕ್ ಯು. ಸೊ ನನ್ನ ಯೂಟ್ಯೂಬ್ ಚಾನಲ್ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ನನಗೆ ಇವತ್ತೇ ವಿಷಯ ಗೊತ್ತಾಗ್ತಾ ಇರೋದು, ನೀನು ಯೂಟ್ಯೂಬ್ ಚಾನೆಲ್ ಓಪನ್ ಮಾಡಿದ್ಯಾ ಅಂತ. ನಾನು ಯಾವುದೇ ಎಪಿಸೋಡ್ ನೋಡಿಲ್ಲ, ಇನ್ನು ಯಾವುದೇ ಹಾಕಿಲ್ಲ ಸದ್ಯಕ್ಕೆ. ಸೊ ಓಕೆ, ಅಂಡ್ ಇವತ್ತು ನಾನು ಇವತ್ತು ನಾನು ಅಣ್ಣ ತಂಗಿ ಸೆಟ್ಟಿಗೆ ಒಂದು ಸೆಟ್ ಅಲ್ಲಿ ಯೂಟ್ಯೂಬ್ ಬ್ಲಾಗ್ ಮಾಡ್ತಾ ಇದೀನಿ. ನಮ್ಮ ಸೆಟ್ ಹೇಗಿರುತ್ತೆ, ಆರ್ಟಿಸ್ಟ್ಗಳು ಹೇಗಿರ್ತೀವಿ, ಆಫ್ ಸ್ಕ್ರೀನ್ ಹೇಗಿರ್ತೀವಿ, ಅದೆಲ್ಲ ನಾನು ಯೂಟ್ಯೂಬ್ ಅಲ್ಲಿ ಬ್ಲಾಗ್ ಮಾಡ್ತಾ ಇದ್ದೀನಿ. ಸೊ ಅಣ್ಣ ತಂಗಿ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಎಷ್ಟೊಂದಿನ ಹೇಳಕ್ಕೆ, ಬಟ್ ಇಷ್ಟು ಶಾರ್ಟ್ ಟೈಮ್ ಅಲ್ಲಿ ಸಾಕಾಗಲ್ಲ. ಅಂದ್ರೆ ತೆರೆಯಿಂದ ನಾವೆಲ್ಲ ಹೇಗಿರ್ತೀವಿ, ಫ್ಯಾಮಿಲಿಗಿಂತ ಜಾಸ್ತಿ ಚೆನ್ನಾಗಿರ್ತೀವಿ. ಫ್ಯಾಮಿಲಿ ಏನ್ ಚೆನ್ನಾಗಿರ್ತೀವೋ ಫ್ಯಾಮಿಲಿ ಮೆಂಬರ್ಸ್ ಜೊತೆ, ಅದಕ್ಕಿಂತ ಜಾಸ್ತಿ ಸೆಟ್ ಅಲ್ಲಿ ನಮ್ಮ ಅಣ್ಣ ತಂಗಿ ಫ್ಯಾಮಿಲಿ ಜೊತೆ ಚೆನ್ನಾಗಿರ್ತೀವಿ. ಓಕೆ, ಸೊ ಥ್ಯಾಂಕ್ ಯು ಅತ್ತೆ. ಓಕೆ, ನೀವು ಕೇಳಿದ್ರಲ್ಲ, ಅತ್ತೆ ಮಾತಾಡೋದ್ರು. ಸೊ ಇವಾಗ ರೆಡಿ ಆಗ್ಬೇಕು ನಾನು. ಅದಕ್ಕಿಂತ ಮುಂಚೆ ಫಸ್ಟ್ ಹೋಗಿ ಟಿಫನ್ ಮಾಡ್ಬಿಡ್ತೀನಿ. ಅಷ್ಟೊತ್ತು ಅಕ್ಕ ನಮ್ಮ ಬೇಬಿ ಸಾವಿತ್ರಿ ಅತ್ತಾಗ ರೆಡಿ ಮಾಡ್ಬಿಟ್ಟು ಆಮೇಲೆ ನಾನು ರೆಡಿ ಆಗ್ತೀನಿ. ಸೊ ಸದ್ಯಕ್ಕೆ ನಾನು ಇವಾಗ ಟಿಫನ್ ಮಾಡಕ್ ಹೋಗ್ತಾ ಇದ್ದೀನಿ. ಹಾಯ್. ಸೊ ಬೆಳಗಿಂದ ಒಬ್ರು ಹುಡುಕ್ತಾ ಇದೆ, ಎಲ್ಲಿ 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 ಅಂತ ಬಂದಾಗ ಕಾಣಿಸಿಲ್ಲ ಅವರು. ಸೊ ಇವ್ರು ಬಂದ್ಬಿಟ್ಟು ನಮ್ಮ ಅಣ್ಣ ತಂಗಿಯ ಮ್ಯಾನೇಜರ್ ಮಧುಸೂದನ್ ಗೌಡ ಅವರು ಅಂತ. ಸೊ ಹಾಯ್ ಮಧು ಅವರೇ, ಹೇಗಿದ್ದೀರಾ? 2 ದಿನ ನನ್ನ ಟಾರ್ಚರ್ ತಡ್ಕೊಳ್ದೆ ಆರಾಮಾಗಿದ್ರಿ ತಾನೆ? ಓಕೆ, ಸೊ ಕಂಪ್ಲೀಟಾಗಿ ರೆಡಿ ಆಗಿದೆ. ಸೊ ಇವಾಗ ಸೀನ್ಗೆ ಹೋಗ್ತಾ ಇದ್ದೀನಿ. ಸೀನಲ್ಲಿ ಏನೆಲ್ಲ ಇರುತ್ತೆ, ಯಾವ ಥರ ಇರುತ್ತೆ ಎಲ್ಲ ನಾನು ನಿಮಗೆ ತೋರಿಸ್ತೀನಿ.
ಸರ್ ಎಂಟ್ರಿ. ನೀನ್ ಹೀಗ್ ಮಾಡ್ತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನಿನ್ನ ಮಗ ಕಣ, ಅವನಿನ್ನೇ ಸಾಯಿಸ್ತೀಯ? ಹೇಗೋ ಮನಸ್ಸು ಬಂತು ನಿನ್ಗೆ? ಬನ್ನಿ, ಎಲ್ಲ ಸೇರ್ಕೊಂಡು ನನ್ನ ಮೊಮ್ಮಗನ ಕೊಲ್ಲಬೇಕು ಅಂತ ನಿರ್ಧಾರ ಮಾಡಿದ್ದೀರಲ್ವಾ? ಇದ್ರಲ್ಲಿ ಅವ್ರ ತಪ್ಪು ಏನು ಇಲ್ಲಪ್ಪ. ನೋಡು, ನಿನ್ನ ಗಂಗಾ ನಾಗವಲ್ಲಿ ಆಗಿರೋದನ್ನ ನೋಡು. ನನ್ನಿಂದ ಆಗ್ತಿಲ್ಲ ಅಂತೆ. ಎಲ್ಗಾರೋ ಮಗು ಬಗ್ಗೆ ಹೇಗೆಲ್ಲ ಮಾತಾಡ್ತಾ ಇದ್ರಲ್ಲ, ಇದೆಲ್ಲ ನೋಡ್ಕೊಂಡು ನಾನು ಹೇಗಿರ್ಲಿ? ಇದೆಲ್ಲ ಬೇಡ ಅಂತಾನೆ ಏನೋ. ನನ್ ಮಗು ಕಣ್ಬಿಡೋ ಮುಂಚೆನೆ ಸತ್ತೋಯ್ತು ಅನ್ಸುತ್ತೆ. ಮಾವ, ಅಣ್ಣ ಎಲ್ಲಿ ಮಾವ? ಅಣ್ಣ ಎಲ್ಲಿದ್ದಾನೆ ಮಾವ? ಅಣ್ಣ ಬಿಡಿ ಮಾವ, ನನ್ನ ಮಗನ್ನ ನೋಡ್ಬೇಕು, ಬಿಡಿ ಮಾವ. ಸಮಾಧಾನ ಮಾಡ್ಕೋ ಮಗನೇ. ಬಿಡಿ ಮಾವ, ಅಣ್ಣ ಬಿಡಿ ಮಾವ, ನನ್ನ ಮಗನ್ನ ನೋಡ್ಬೇಕು. ನಿಮ್ಮ ಅಣ್ಣಂಗೆ ಏನು ಆಗಲ್ಲ, ಸಮಾಧಾನ ಮಾಡ್ಕೋ. ನೋಡಿದ್ರೆ ಒಳಗೋಗ್ಬಾರ. ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರಕ್ಕ? ಏನು ಆಗಲ್ಲ, ಭಯ ಪಡ್ಬೇಡ ಪುಟ್ಟಿ ಅಂತಲ್ಲ ಅಣ್ಣ. ನಿನ್ಗೆ ಹೀಗಾಗೋಯ್ತಿಲ್ಲ ಅಣ್ಣ. ಏನಿದು ಆಪರೇಷನ್ ಹೋಗು ಪೇಷಂಟ್ ಸುತ್ತೋದು ಈ ರೀತಿ ಗಲಾಟೆ ಮಾಡ್ತಾ ಇದ್ದೀರಾ? ನಿಮಗೂ ಬುದ್ಧಿ ಬೇಡ, ಕರ್ಕೊಂಡು ಹೋಗ್ರು ಒಟ್ಟಿಗೆ, ಕರ್ಕೊಂಡೋಗಿ. ನಿನ್ ತಂಗಿಗೋಸ್ಕರ ವಾಪಸ್ ಬಾ ಅಣ್ಣ.